ಸೊ ಹೆಲೋ ಗಾಯ್ಸ್, ನಿನ್ನ ಅಕ್ಕ ಮದ್ದು ಕಾಲೇಜ್ನಾಗ ಏನೋ ಕೆಲಸ ಇತ್ತಂತ ಕಾಲೇಜ್ಗೆ ಹೋಗಿ ಅಲ್ಲಿಂದ ಮಾನಕ್ಕೆ ಕಟ್ಕೊಂಡು ಬಂದಾಳ. ಮಾನಕ್ಕೆ ಸಣ್ಣ ಬಿದ್ದಿದ್ವು, ಚೀಕಿ ಮಾನಕ್ಕೆ ಇದ್ದು. ಮಮ್ಮಿ ಚೀಕಿ ಮಾನಕ್ಕೆ ತಿಂದ್ರು ಬೈತಾರೆ. ಮೊದಲು ಮಮ್ಮಿ ತಿಂತೆ ಅಂತ ಹೇಳಿನ ಕಡೆ ಆಯ್ತು ತಿನ್ನು ಅಂತ ಬಿಟ್ಗಳು. ಮಾನಕ್ಕೆ ಕಟ್ ಮಾಡಿದೆ. ಮಾನಕ್ಕೆ ಕಟ್ ಮಾಡಿ ಅದರೊಳಗಿನ ದೀಪ ತೆಗೆದಿದೆ. ದೀಪ ಭೀ ಸಣ್ಣ ಬಿದ್ದವು, ಚಂದ ತೆಗಿಲಕ್ಕೆ ಭೀ ಮನ್ಸು ಹೊಂಟಿತ್ತು. ಯಾಕಂದ್ರೆ ಮನೆಗೆ ಸೀಸನ್ ಸ್ಟಾರ್ಟ್ ಆಗ್ಲಿಕ್ಕೆ ಇವಾಗ ಆಗ್ಯದಲ್ಲ, ಅದಕ್ಕೆಲ್ಲ ಸಣ್ಣ ಇದ್ದಿದ್ದವು. ಎಲ್ಲ ಉಪ್ಪಿನ ಕಟ್ ಮಾಡತ್ರಿ ಹೆಂಗೆ ಕಟ್ ಮಾಡ್ಕೋತಾರಲ್ಲ ಮಾನಕ್ಕೆ ಹಾಗೆ ಕಟ್ ಮಾಡ್ಕೊಂಡು ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡೋಕ್ಕಿದೆ. ಯಾಕಂದ್ರೆ ಮಮ್ಮಿ ಬಂದ್ರೆ ಮತ್ತು ಗಲೀಜಿದ್ರು ಬೈತಾರೆ. ಅದಕ್ಕೆಲ್ಲ ಕ್ಲೀನ್ ಮಾಡಿ ಆಮೇಲಿಂದ ಮಾನಕ್ಕೆ ಸರಿ ಉಪ್ಪು ಖಾರ ತಿಂದರೆ ನಂಗೆ ಮಜಾ ಬರ್ತದೆ. ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೆ. ಉಪ್ಪು ಹಾಕ್ಕೊಂಡು ಆಮೇಲೆ ಖಾರ ಹಾಕ್ಬೇಕು ಅಂತಂದು ಒಂದು ಸ್ಪೂನ್ನಾಗ ಒಂದು ಚಮಚದಾಗ ಖಾರ ತೊಗೊಂಡಿದ್ದೆ. ಹಾಕ್ಲಿಕ್ಕೆ ಹೋಗಿದ್ದೆ. ಸಡನ್ನಾಗಿ ಆ ಚಮಚದಾಗ ಅಷ್ಟು ತೊತ್ತಲು ಬಿತ್ತು ಒಮ್ಮಿಲೆ. ಯಪ್ಪ ನನಗರ ಇದು ಏನು ಹಿಂಗೆ ಅಂತ ನಂಗೆ ನಗು ಹೊಂಟಿತ್ತು. ಆಮೇಲೆ ಹೋಲ್ಬಿಡು ಅಂತಂದು. ನಂಗೆ ಸ್ಪೈಸಿ ಹೆಂಗೆ ಭೀ ಇಷ್ಟ ಅಂದ್ರೆ ಭೀ ತೋಲೆ ಬಿದ್ದದ ಬ್ಯಾಡ್ ತೆಗಿಮಪ್ಪ ಅಂತಂದು ಅದ್ರಾಗಿನ ಖಾರ ಸ್ವಲ್ಪ ತೆಗೆದು ಎಲ್ಲ ಚಂದ ಖಾರ ಉಪ್ಪು ಮಿಕ್ಸ್ ಮಾಡಿ ಗ್ಯಾಸ್ ಕಟ್ಟಿ ಮೇಲೆ ಸ್ವಲ್ಪ ಖಾರ ಬಿದ್ದಿತ್ತು, ಕೈಗೆ ಹತ್ತಿತ್ತು. ಮತ್ತು ಹೋಗಿ ವಾಶ್ ಮಾಡ್ಕೊಂಡು